ಅಂತೂ ಇಂತೂ ಒಂದು ತಿಂಗಳಾದಮೇಲೆ ನನಗೆ ನೋಡಿ ಇಷ್ಟು ಸಿಕ್ಕಾಪಟ್ಟೆ ಫ್ರೆಶ್ ಆಗಿರೋ ಜಿಲೇಬಿ ಮೀನು ಸಿಕ್ತು. ತುಂಬ ದಿನದಿಂದ ಹೋಗಿ ಹೋಗಿ ವಾಪಸ್ ಬರ್ತಾ ಇದೆ, ಜಿಲೇಬಿ ಮೀನೇ ಸಿಕ್ಕಿರಲಿಲ್ಲ. ನೋಡಿ ಇವತ್ತು ಸಖತ್ ಫ್ರೆಶ್ ಆಗಿರೋ ಜಿಲೇಬಿ ಮೀನು ಸಿಕ್ತು. ತೊಗೊಂಬಂದು ಒಂದು ಒಳ್ಳೆ ಸಿಂಪಲ್ಲಾಗಿ ಒಂದು ತವಾ ಫ್ರೈ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿದೆ ರೆಸಿಪಿ, ಪೂರ್ತಿ ವಿಡಿಯೋ ನೋಡಿ, ಸಖತ್ತಾಗಿರುತ್ತೆ. ನ್ಯೂ ಇಯರ್ ಪಾರ್ಟಿಗೆ ಮಾಡ್ಕೊಳ್ಳಿ, ಬ್ಯಾಚುಲರ್ಸ್ ಕೂಡ ಆರಾಮಾಗಿ ಮಾಡ್ಕೋಬೋದು. ನೋಡಿ ಈ ಥರ ಬೋನ್ಲೆಸ್ ಮಾಡಿಸಿದ್ದೀನಿ ಜಿಲೇಬಿ ಸ್ಲೈಸು. ನೋಡಿ ಯಾವ ರೀತಿ ಇದೆ, ಫುಲ್ಲು ವೈಟಾಗಿದೆ ಮೀನು, ಹಿಂಗಿರಬೇಕು ಮೀನು. ಮ್ಯಾರಿನೇಷನ್ಗೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಪೆಪ್ಪರ್ ಪುಡಿ, ಅರಿಶಿನ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಲಿಂಬೆಹಣ್ಣು, 1-2 ಸ್ಪೂನ್ ಅಡುಗೆ ಎಣ್ಣೆ. ನೋಡಿ ಇಷ್ಟೇ ಮಸಾಲೆ. ಇದನ್ನು ಹಾಕಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಬೇಕು ಇದನ್ನು ಮಸಾಲೆ ಎಲ್ಲ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾದ್ರೆ ಹಾಕ್ಕೋಬೋದು, ನಾನು ಹಾಕಲ್ಲ, ನನಗಿಷ್ಟೇ ಚೆನ್ನಾಗಿರುತ್ತೆ, ಸಿಂಪಲ್ಲಾಗಿರಬೇಕು ನನಗೆ. ನೋಡಿ ಇವಾಗ ತೊಗೊಂಡಿರೋ ಮೀನಿಗೆ ನೀಟಾಗಿ ಎಲ್ಲ ಈ ಮಸಾಲೆ ಎಲ್ಲ ನೀಟಾಗಿ ಮೆತ್ತಿಬಿಟ್ಟು ಇದನ್ನು ಒಂದು ಅರ್ಧ ಗಂಟೆ ಇಟ್ಟರೆ ಸಾಕು. ಮೀನು ಬೇಗ ಮ್ಯಾರಿನೇಟ್ ಆಗುತ್ತೆ. ಒಂದು ಅರ್ಧ ಗಂಟೆ ಇಡಬೇಕು ಇದನ್ನು ಮಸಾಲೆ ಹಚ್ಬಿಟ್ಟು. ನೋಡಿ ಇವಾಗ ಅರ್ಧ ಗಂಟೆ ಆದಮೇಲೆ ತವಾ ಮೇಲೆ ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕಿ ನಾವು ಮ್ಯಾರಿನೇಟ್ ಮಾಡಿರೋ ಮೀನನ್ನ 2 ಕಡೆನೂ ಒಂದು 5 ನಿಮಿಷ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಕಲರ್ ಹಿಂಗೆ ಬರಬೇಕು, ಕಲರ್ ಸಖತ್ತಾಗಿ. ಲೋ ಫ್ಲೇಮಲ್ಲೇ ಮಾಡಬೇಕು ಫ್ರೈ ಮಾಡಬೇಕಾದ್ರೆ. ಜಿಲೇಬಿ ಮೀನು ತವಾ ಫ್ರೈಗೆ ಸಖತ್ತಾಗಿರುತ್ತೆ, ಒಂದ್ಸಲಿ ಮನೇಲಿ ಟ್ರೈ ಮಾಡಿ. ನೋಡಿ ತವಾ ಫ್ರೈ ರೆಡಿ ಆಯಿತು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಸೋಮು ಕಿಚನ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಈ ಬೋನ್ಲೆಸ್ ಮಾಡಿಸಿದ್ನಲ್ಲ, ಆ ಬೋನು ಮತ್ತು ತಲೆ ಇತ್ತು, ಅದನ್ನು ನಾನು ವೇಸ್ಟ್ ಮಾಡಿಲ್ಲ. ಅದರಲ್ಲಿ ಒಂದು ಒಳ್ಳೆ ಶೇರ್ವ ಮಾಡಿದ್ದೀನಿ, ಅದೇನು ವೇಸ್ಟ್ ಆಗಲ್ಲ. ನೋಡಿ ತಲೆ ಮತ್ತು ಆ ಬೋನ್ ಹಾಕ್ಬಿಟ್ಟು ಶೇರ್ವ ಮಾಡಿದ್ದೀನಿ. ನೀವು ಬೇಕಾದ್ರೆ ಮಾಡ್ಕೊಳ್ಳಿ, ವೇಸ್ಟ್ ಆಗಲ್ಲ, ಸಖತ್ತಾಗಿರುತ್ತೆ. ಬಾಯ್ ಬಾಯ್.